ಕ್ಲೀನ್ ಇಮೇಜ್ ಖ್ಯಾತಿಯನ್ನು ಹೊಂದಿದ್ದಂತಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಈಗಾಗಲೇ ಸದ್ದು ಮಾಡಿರತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಸಂಪೂರ್ಣವಾಗಿ ಸಮಗ್ರವಾಗಿರ್ತಕ್ಕಂಥ ಆದೇಶದ ಪ್ರತಿಯನ್ನು ಈಗಾಗಲೇ ಸ್ನೇಹಮಯಿ ಕೃಷ್ಣ ದೂರುದಾರರ ಪರ ವಕೀಲರಾಗಿರ್ತಕ್ಕಂಥ ವಸಂತ್ ಕುಮಾರ್ ಅವರು ಪಡೆದುಕೊಂಡಿದ್ದಾರೆ. ಟಿವಿ9 ಜೊತೆಗೆ ವಕೀಲರಾಗಿರ್ತಕ್ಕಂಥ ವಸಂತ್ ಕುಮಾರ್ ಇದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ. ಸರ್, ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿರ್ತಕ್ಕಂಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಗಜಾನನ ಭಟ್ರು ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಮುಖವಾಗಿ ಐಪಿಸಿ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಬೇಕು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಂತೇಳಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಇಡೀ ಅವರ ಕುಟುಂಬದ ಸದಸ್ಯರ ಮೇಲೂ ಕೂಡ ಆರೋಪವನ್ನು ಮಾಡಲಾಗಿರ್ತಕ್ಕಂಥದ್ದು. ಏನೆಲ್ಲ ಎಫ್ಐಆರ್ಗಳ ಅಡಿಯಲ್ಲಿ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ, ಯಾವ ಆದೇಶವನ್ನು ಪರ್ಟಿಕ್ಯುಲರ್ ಆಗಿ ಅಂಶಗಳನ್ನು ಉಲ್ಲೇಖಿಸಿ ಮಾನ್ಯ ನ್ಯಾಯಾಧೀಶರು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಸರ್, ಈಗಾಗಲೇ ವಿಶೇಷ ನ್ಯಾಯಾಲಯ ತಮ್ಮ ಆದೇಶದಲ್ಲಿ ವಿವರವಾಗಿ ಆದೇಶವನ್ನು ಮಾಡ್ತಾ ಹೈಕೋರ್ಟ್ನ ರಿಟ್ ಪಿಟಿಷನ್ನ ಅನೇಕ ವಿಚಾರಗಳನ್ನು ಆದೇಶದಲ್ಲಿ ಉಲ್ಲೇಖ ಮಾಡಿ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ದಾಖಲಾತಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸಂಪೂರ್ಣ ವಾದ ವಿವಾದಗಳನ್ನು ಆಲಿಸಿದಂಥ ಸಂದರ್ಭದಲ್ಲಿ ಈ ಖಾಸಗಿ ದೂರಿನಲ್ಲಿ ಯಾವುದೋ ಒಂದು ಪ್ರಮುಖ ವಿಚಾರಗಳು ಇರತಕ್ಕಂಥ ಸಂದರ್ಭ ಕೋರ್ಟ್ ಗಮನಕ್ಕೆ ಬಂದಿದೆ. ಎಲ್ಲ ವಿಚಾರಗಳನ್ನು ಹೈಕೋರ್ಟ್ ರಿಟ್ ಪಿಟಿಷನ್ನ ಆದೇಶದ ಅನೇಕ ವಿಚಾರಗಳನ್ನು ಕಣ್ಮುಂದೆ ಇಟ್ಕೊಂಡು ನ್ಯಾಯಾಧೀಶರು ಅದೆಲ್ಲದನ್ನು ಉಲ್ಲೇಖ ಮಾಡಿ ಲೋಕಾಯುಕ್ತ ಸಂಸ್ಥೆಗೆ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ ಒಂದು ಆದೇಶವನ್ನು ಈಗಾಗಲೇ ಮಾಡಿದೆ. ಆ ಆದೇಶದ ಕಾಪಿ ನಮಗೆ ಈಗ ಸಿಕ್ಕಿದೆ. ಈಗಾಗಲೇ ಆದೇಶದ ಕಾಪಿಯನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಈಗಾಗಲೇ CRPC ಪ್ರಾವಿಷನ್ ಕೆಳಗಡೆ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ ಹೇಳಿದೆ. ಈಗ ಈ ಒಂದು ಇಂಗ್ರೀಡಿಯೆಂಟ್ ನೋಡಿದಂಥ ಸಂದರ್ಭದಲ್ಲಿ ಕೋರ್ಟ್ ಗಮನಕ್ಕೆ ಬಂದಾಗ ಈ ಎಲ್ಲ ದಾಖಲಾತಿಗಳು ಮತ್ತು ವಾದ ವಿವಾದಗಳು ನೋಡಿದಾಗ ಏನು ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ಕೆಳಗಡೆ 420, 120B, 166, 403, 406, 420, 426, 465, 468, 340, 351 ಅದರ್ ರಿಲೆವೆಂಟ್ ಸೆಕ್ಷನ್ಸ್ ಇದಕ್ಕೆ ಅಪ್ಲೈ ಆಗ್ತದೆ ಇಂಡಿಯನ್ ಪಿನಲ್ ಕೋಡಲ್ಲಿ ಅಂತ ಹೇಳಿದೆ. ಸರ್, ಈಗಾಗಲೇ ಲೋಕಾಯುಕ್ತ SP ಮೈಸೂರಿನ ಲೋಕಾಯುಕ್ತ SPಗೆ ಈಗಾಗಲೇ ಕೋರ್ಟ್ ನಿರ್ದೇಶನವನ್ನು ನೀಡಿರತಕ್ಕಂಥದ್ದು, ಆದೇಶವನ್ನು ಮಾಡಿದೆ. ಸದರಿ ಸೆಕ್ಷನ್ಗಳ ಅಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾವಾಗ ಎಫ್ಐಆರ್ ದಾಖಲಾಗುತ್ತೆ? ಸರ್, ಸದರಿ ಸೆಕ್ಷನ್ ಅಡಿನಲ್ಲಿ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಕ್ಕಂಥದ್ದು ಆದೇಶದ ಪ್ರಕಾರ ಇದೆ. ಆದೇಶ ಮಾಡಿರ್ತಕ್ಕಂಥದ್ದು 24/10/2024 ಒಳಗಡೆ ಫೈನಲ್ ರಿಪೋರ್ಟ್ ಆಗಬೇಕು ಅಂತದ್ದು ಹೇಳಿರ್ತಕ್ಕಂಥದ್ದು ಆದೇಶದಲ್ಲಿದೆ. ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಲೋಕಾಯುಕ್ತ SP ಸಮಗ್ರವಾಗಿ ತನಿಖೆಯನ್ನು ನಡೆಸಿ 3 ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡೋದು ಅಂತನಾ ಸರ್, ಹೇಗೆ? ಹೌದು, 3 ತಿಂಗಳ ಒಳಗೆ ಮುಂದಿನ 3 ತಿಂಗಳ ಒಳಗಡೆ ಅಂತಿಮ ವರದಿಯನ್ನ ಫೈನಲ್ ರಿಪೋರ್ಟ್ ಅನ್ನ ಕೋರ್ಟ್ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತಕ್ಕಂಥದ್ದು ಆದೇಶದಲ್ಲಿದೆ. ಹಾಗಾಗಿ ತಕ್ಷಣ ಅವರು ಯಾವುದೇ ತಡ ಮಾಡದೆ, ಈಗ ಈ ದೇಶದ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇನೆ. ಹಾಗಾಗಿ ಸಂಸ್ಥೆಗಳು ಅಧಿಕಾರಿಗಳು ಅವ್ರ ಕೆಲಸವನ್ನು ಅವ್ರ ಕರ್ತವ್ಯವನ್ನು ನ್ಯಾಯಾಲಯದ ಆದೇಶವನ್ನು ಅವ್ರು ಪಾಲನೆ ಮಾಡಬೇಕಾಗ್ತದೆ. ಹಾಗಾಗಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇವತ್ತೇ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಅಂತಕ್ಕಂಥ ಅಚಲವಾದ ನಂಬಿಕೆ ನನಗೆ ಅವ್ರ ಮೇಲಿದೆ.